ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನವಿತಾ ಜೈನ್. ಇವತ್ತು ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ಆಗಿರುವಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಬಾಂಬ್ ಸಿಡಿಸಿದೆ. ಕಾಕಂಬಿ ರಫ್ತಿನಲ್ಲಿ ಭಾರೀ ಅಕ್ರಮ ಎಸಗಲಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ಡೀಲ್ ಮಾಡಿದ್ದಾರೆ ಎನ್ನಲಾದ ಆಡಿಯೋ ರಿಲೀಸ್ ಮಾಡಲಾಗಿದ್ದು ಖುದ್ ಸಿಎಂ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇಬ್ಬರು ಸಂಸದರು ಸಿಎಂ ಬೊಮ್ಮಾಯಿ ಮೇಲೆ ಒತ್ತಡ ಹೇರಿದ್ದಾರೆ. ಕೇಂದ್ರ ಹಣಕಾಸು ಸಚಿವರ ಕೈವಾಡ ಇದೆ, ನೇರವಾಗಿ ಸಿಎಂ ಬೊಮ್ಮಾಯಿ ಡೀಲ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮದ್ಯ ತಯಾರಿಕೆಗೆ ಕಾಕಂಬಿ ಬಳಸಲಾಗುತ್ತೆ. 1 ಟನ್ ಕಾಕಂಬಿಗೆ 10,000 ರೂಪಾಯಿ ಇದೆ. ಗೋವಾದಿಂದ 2 ಲಕ್ಷ ಮೆಟ್ರಿಕ್ ಟನ್ ರಫ್ತು ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ. ಯಾಕೆ ನಮ್ಮಲ್ಲಿ ಕಾರವಾರ ಬಂದರಿಲ್ವೇ? ಯಾಕೆ ಎಲ್ಲರ ಕಣ್ತಪ್ಪಿಸಿ ರಫ್ತು ಮಾಡ್ತಾರೆ ಅಂತ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಕಾಕಂಬಿ ರಫ್ತು ಗುತ್ತಿಗೆದಾರ ಹಾಗೂ ಖಾಸಗಿ ಕಂಪನಿಗೆ ಸೇರಿದ್ದ ಇಬ್ಬರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವನ್ನ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ದಾರೆ. ಯಾವ ಮಿನಿಸ್ಟ್ರಿಗೆ ಹಿಡಿದಿರಪ್ಪ? ಮಿನಿಸ್ಟರ್ ಇಲ್ಲ, ಅವ್ರ ಮ್ಯಾಗಿನ ಹೈ ಲೆವೆಲ್ ಅದು ಕಂಪನಿ ಭಾಳ ದೊಡ್ಡದ. 3,000 ಕೋಟಿದು ಏನ್ ಆಗಿರೋತದ. ಎಕ್ಸ್ಪೋರ್ಟರ್ ಪೈಲಟ್ ಅದು. ಹೌದ್ರೆ ಹೊಸದಾಗಿ ಏನಿಲ್ಲ. ಅಲ್ಲ, ನಮ್ ಕರ್ನಾಟಕದಾಗ ಯಾರಿಗೆ ಹಿಡ್ಕೊಂಡ್ ಮಾಡ್ಯಾರ ಇವ್ರು? ನಮ್ ಸಿಎಂ ಬೊಮ್ಮಾಯಿ ಅವ್ರಿಗೆ ಹಿಡ್ಕೊಂಡ್ ಮಾಡ್ಯಾರ. ಎಕ್ಸೈಸ್ ಮಿನಿಸ್ಟರ್ ಈಗ ಏನದ ಗೊತ್ತೇನು, ಅವು ಈ ಕೇನ್ ಆಗ್ರೋನ್ಯಾಗ 2 MP ಅರ. ಅವರು ಕೇನ್ ಆಗ್ರೋ ಇವು ಇದು ಅದ 11 ಮಂದಿ ಆಗಿದಾರೆ ಡೈರೆಕ್ಟರ್. ಎಲ್ಲ ಬಿಗ್ ಶಾಟ್ ಅರ. ಅವು 2 MP ಅರ. ಅವು ಬಿಜೆಪಿ ಇದಾವ. ಅವ್ರು ಡೈರೆಕ್ಟ್ ಬೊಮ್ಮಾಯಿ ಫೋನ್ ಮಾಡಿ ಮಾಡ್ಸ್ಯಾರ. ಡೈರೆಕ್ಟ್ ಬೊಮ್ಮಾಯಿ ಅವ್ರಿಗೆ ಮಾಡ್ಸ್ಯಾರ. ಮತ್ತೆ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಲೆಟರ್ ಅದ. ಒಂದು ಫೈನಾನ್ಸ್ ಮಿನಿಸ್ಟರ್ ಸೆಂಟ್ರಲ್ದು ಲೆಟರ್ ಅದ. ಅವ್ರು ರಿಕ್ವೆಸ್ಟ್ ಮಾಡ್ಯಾರ. ಬೊಮ್ಮಾಯಿ ಅವ್ರಿಗೆ ಹಿಡ್ಕೊಂಡ್ ಮಾಡ್ಯಾರ. ಎಕ್ಸೈಸ್ ಈಗ ಏನದ ಗೊತ್ತೇನು, ಅವು ಈ ಕೇನ್ ಆಗ್ರೋನ್ಯಾಗ 2 MP ಅರ. ಅವರು ಕೇನ್ ಆಗ್ರೋ ಇವು ಇದು ಅದ 11 ಮಂದಿ ಆಗಿದಾರೆ ಡೈರೆಕ್ಟರ್. ಎಲ್ಲ ಬಿಗ್ ಶಾಟ್ ಅರ. ಅವು 2 MP ಅರ. ಅವು ಬಿಜೆಪಿ ಇದಾವ. ಅವ್ರು ಡೈರೆಕ್ಟ್ ಬೊಮ್ಮಾಯಿ ಫೋನ್ ಮಾಡಿ ಮಾಡ್ಸ್ಯಾರ. ಡೈರೆಕ್ಟ್ ಬೊಮ್ಮಾಯಿ ಅವ್ರಿಗೆ ಮಾಡ್ಸ್ಯಾರ. ಮತ್ತೆ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಲೆಟರ್ ಅದ. ಒಂದು ಫೈನಾನ್ಸ್ ಮಿನಿಸ್ಟರ್ ಸೆಂಟ್ರಲ್ದು ಲೆಟರ್ ಅದ. ಅವ್ರು ರಿಕ್ವೆಸ್ಟ್ ಮಾಡ್ಯಾರ. ಅವ್ರಿಗೆ ಮಾಡಿ MMC ಅವ್ರು ಭಾಳ ಆಟ ಹಾಕಿದ್ರು ಮಾಡಾಗಿಲ್ಲ. ನಮ್ದು ಜರ ಲೇಟ್ ಆಯ್ತು. ಅವ್ರು ಯಾಕೆ ಅಡ್ಡ ಆಗ್ತಾರೆ ನಿಮ್ಮ ವ್ಯಾಪಾರಕ್ಕೆ? ಇಲ್ಲ, ಪರ್ಮಿಷನ್ ಕೊಡ್ಬಾರ್ರಿ. ಹಿಂಗಾಕ ಪ್ರೆಸಿಡೆಂಟ್ ಕಮಿಷನ್ ಆಫೀಸ್ನಾಗ ಬೊಮ್ಮಾಯಿ ಅವ್ರಿಗೆ ಹಿಡ್ಕೊಂಡ್ ಮಾಡ್ಯಾರ. ಎಕ್ಸೈಸ್ ಈಗ ಏನದ ಗೊತ್ತೇನು, ಅವು ಈ ಕೇನ್ ಆಗ್ರೋನ್ಯಾಗ 2 MP ಅರ. ಅವರು ಕೇನ್ ಆಗ್ರೋ ಇವು ಇದು ಅದ 11 ಮಂದಿ ಆಗಿದಾರೆ. 2 ಲ್ಯಾಕ್ ಮೆಟ್ರಿಕ್ ಟನ್ 200 ಕೋಟಿ ರೂಪಾಯಿ ಅಂತ ಅಂದಾಜು ಹಾಕಿದ್ರು ಕೂಡ ಇವರು 40% ಇವ್ರದ್ದು ಸ್ಟ್ಯಾಂಡರ್ಡ್ ಕಮಿಷನ್ ಇದೆ. ತಮ್ ರೂಲ್ ಇವ್ರದ್ದು 40%, ಅಂದರೆ 70 ಕೋಟಿ ರೂಪಾಯಿ 80 crore rupees ಡೀಲ್ ಆಗಿದೆ ಇವತ್ತು. ಇದಕ್ಕೆ ಆಗಲೇ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಆಮೇಲೆ ಇದರಲ್ಲಿ ಯಾರಿದ್ದಾರೆ ಅಂದರೆ 2 BJP MPಗಳಿದಾರಂತೆ. ಫೈನಾನ್ಸ್ ಮಿನಿಸ್ಟರ್, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅವರು ರೆಕಮೆಂಡೇಶನ್ ಮಾಡಿದಾರಂತೆ. ಮತ್ತು ನೇರವಾಗಿ ಬೊಮ್ಮಾಯಿ ಅವರೇ, CM ಅವರು, ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರೇ ಎಕ್ಸೈಸ್ ಮಿನಿಸ್ಟರಿಗೆ ಕರೆಸಿ, ಕಮಿಷನರಿಗೆ ಕರೆಸಿ ಮಾತನಾಡಿ ಇದನ್ನು ಸುಗಮವಾಗಿ ಇವರಿಗೆ ಅನುಕೂಲ ಆಗಂಗೆ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಈ ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರ್ ಒಬ್ಬ, ಯಾರು ಈ ಕಾಕಂಬಿಯನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ವಾ, ಆ ಕಾಂಟ್ರಾಕ್ಟರು ಮತ್ತು KN ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ ಪ್ರತಿನಿಧಿಯೊಬ್ಬರ ಸಂಭಾಷಣೆಯಲ್ಲಿ ಅವರು ಓಪನ್ ಆಗಿ ಹೇಳ್ತಾ ಇರೋದು. 2 ಲ್ಯಾಕ್ ಮೆಟ್ರಿಕ್ ಟನ್ 200 ಕೋಟಿ ರೂಪಾಯಿ ಅಂತ ಅಂದಾಜು ಹಾಕಿದ್ರು ಕೂಡ ಇವರು 40% ಇವ್ರದ್ದು ಸ್ಟ್ಯಾಂಡರ್ಡ್ ಕಮಿಷನ್ ಇದೆ. ತಮ್ ರೂಲ್ ಇವ್ರದ್ದು 40%, ಅಂದರೆ 70 ಕೋಟಿ ರೂಪಾಯಿ 80 crore rupees ಡೀಲ್ ಆಗಿದೆ ಇವತ್ತು. ಇದಕ್ಕೆ ಆಗಲೇ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಆಮೇಲೆ ಇದರಲ್ಲಿ ಯಾರಿದ್ದಾರೆ ಅಂದರೆ 2 BJP MPಗಳಿದಾರಂತೆ. ಫೈನಾನ್ಸ್ ಮಿನಿಸ್ಟರ್, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅವರು ರೆಕಮೆಂಡೇಶನ್ ಮಾಡಿದಾರಂತೆ. ಮತ್ತು ನೇರವಾಗಿ ಬೊಮ್ಮಾಯಿ ಅವರೇ, CM ಅವರು, ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರೇ ಎಕ್ಸೈಸ್ ಮಿನಿಸ್ಟರಿಗೆ ಕರೆಸಿ, ಕಮಿಷನರಿಗೆ ಕರೆಸಿ ಮಾತನಾಡಿ ಇದನ್ನು ಸುಗಮವಾಗಿ ಇವರಿಗೆ ಅನುಕೂಲ ಆಗಂಗೆ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಈ
ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರ್ ಒಬ್ಬ, ಯಾರು ಈ ಕಾಕಂಬಿಯನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ವಾ, ಆ ಕಾಂಟ್ರಾಕ್ಟರು ಮತ್ತು KN ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ ಪ್ರತಿನಿಧಿಯೊಬ್ಬರ ಸಂಭಾಷಣೆಯಲ್ಲಿ ಅವರು ಓಪನ್ 7ನೇ ವೇತನ ಆಯೋಗ ಜಾರಿಗೆ ಆಗ್ರಹಿಸಿ ಸರ್ಕಾರಿ ನೌಕರರು ಸರ್ಕಾರದ ವಿರುದ್ಧವೇ ಸಮರ ಸಾರಿದ್ದಾರೆ. 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರುವ ಬೇಡಿಕೆಯನ್ನ ಈಡೇರಿಸದಿದ್ರೆ ನಾಳೆಯಿಂದ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CS ಷಡಕ್ಷರಿ ಘೋಷಿಸಿದ್ದಾರೆ. 7ನೇ ವೇತನ ಆಯೋಗ ಜಾರಿ ಮಾಡಬೇಕು ಮತ್ತು ಏನು ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ 2006 ನಂತರ ನೇಮಕಾತಿ ಹೊಂದಿದ್ದಾರೆ, ನೇರ ನೇಮಕಾತಿಯಲ್ಲಿ ಅವ್ರಿಗೆಲ್ಲ ನ್ಯಾಯ ಒದಗಿಸಬೇಕು ಅಂತೇಳಿ ಆಗ್ರಹಿಸಿ ಎಲ್ಲ ಕೆಲಸ ಕಾರ್ಯಗಳನ್ನ ನಾಳೆ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದೀವಿ. ಹೆರಿಗೆ ಆಸ್ಪತ್ರೆ ಪ್ಲಸ್ ರುದ್ರಭೂಮಿ ಅವಕಾಶ ಬಿಟ್ಟರೆ ಇನ್ನೆಲ್ಲ ಕೆಲಸ ಕಾರ್ಯಗಳನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಿ ಸರ್. ಸ್ಟೇಟ್ಮೆಂಟ್ಗಳು ನಾವು ಯಾವುದೇ ರೀತಿ ಮಾನ್ಯತೆ ಕೊಡಲ್ಲ ಸರ್. ನಮ್ಗೆ ಆದೇಶ ಹೊರಗೆ ಬರಬೇಕಷ್ಟೇ. ಆದೇಶ ಹೊರಗೆ ಬಂದ್ರೆ ಮಾತ್ರ ನಮ್ಮ ಮುಷ್ಕರನ ನಮ್ಮ ರಾಜ್ಯ ಇಲ್ಲಿವರೆಗೆ ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ವಿ ಮಾಡ್ಬಿಡ್ತಾರೆ ಅಂತ ಹೇಳಿ. ಈಗೇನು ಪ್ರಾರಂಭ ಆಯ್ತು? ಈ ಭರವಸೆಗಳು ಬಜೆಟ್ ನಲ್ಲಿ ಬರಲೇ ಇಲ್ಲ ಸರ್. ಸರ್ ನೋಡಿ, ಈ ಬಜೆಟ್ ನಲ್ಲಿ ಹಣ ಇಷ್ಟು ಕೆಲಸ ಮಾಡೋ ನೌಕರು ನಿಮಗೆ ಗೊತ್ತಿದೆ. ಒಂದು ವಿಷಯ ನೌಕರಿಗೆ ಬೇಡವಾ ಸರ್? ಲಿಖಿತ ಯಾವುದು ಒಪ್ಪಲ್ಲ, ಸರ್ಕಾರದ ಆದೇಶ ಆಗಬೇಕು. ಇಲ್ಲಿ ಲಿಖಿತ ಮಾತುಕತೆ ಭರವಸೆಗಳೆಲ್ಲ ಮುಗಿದಿದೆ. ನೀವು ಲಿಖಿತವಾಗಿ ಕೊಟ್ಟರೆ ಏನು ಉಪಯೋಗ ಮೇಡಮ್? ಆದೇಶ ಆಗೋದಿಲ್ಲ. ಸರ್ಕಾರದ ಅಧಿಕೃತ ರೆಪ್ರೆಸೆಂಟೇಟಿವ್ ಏನು ಕರೀತೇವೆ, ಅದು ಆರ್ಥಿಕ ಇಲಾಖೆಯಲ್ಲಿ ಇನ್ನೊಬ್ರಲ್ಲಿ ಅಧಿಕೃತವಾಗಿ ಆದೇಶವನ್ನು ಮಾಡಬೇಕು. ಆದೇಶವನ್ನು ಮಾಡದ ಹೊರತು ನಾವು ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳುವಂತ ಪ್ರಶ್ನೆ ಇಲ್ಲ. ಈ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಮಾತನಾಡಿರುವ ಸಿಎಂ ಬೊಮ್ಮಾಯಿ, ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ 7ನೇ ವೇತನ ಆಯೋಗ ರಚನೆ ಮಾಡಿದ್ದೇವೆ, ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದರು. ನಾವು ವೇತನ ಆಯೋಗದ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದೇವೆ. ಕೂಡಲೇ ಮಧ್ಯಂತರ ವರದಿಯನ್ನು ಕೊಡೋಕ್ಕೆ ಹೇಳಿದ್ದೇವೆ ಮತ್ತು ನಾನು ವಿಧಾನಸಭೆಯಲ್ಲಿ ಬಜೆಟ್ಗೆ ಉತ್ತರ ಕೊಡುವಾಗಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಮಧ್ಯಂತರ ವರದಿಯನ್ನು ತರಿಸ್ಕೊಂಡು ಅನುಷ್ಠಾನವನ್ನು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ. ಹೀಗಾಗಿ ನಿರಂತರವಾಗಿ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೇವೆ. ನಾನು ಇವತ್ತು ಸಾಯಂಕಾಲ ಹೋದ ತಕ್ಷಣವೇ ವೇತನ ಆಯೋಗದ ಜೊತೆಗೂ ಮಾತಾಡ್ತೀನಿ, ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತಾಡಿ ಈ ಸಮಸ್ಯೆನ ಇತ್ಯರ್ಥ ಮಾಡ. ಬಿಬಿಎಂಪಿ ವಿರುದ್ಧ ಸಿಡಿದೆದ್ದಿದ್ದ ಪೌರ ಕಾರ್ಮಿಕರು ಪ್ರತಿಭಟನೆ ಹಿಂಪಡೆದಿದ್ದು ಸೇವೆಗೆ ಹಾಜರಾಗುವುದಾಗಿ ಹೇಳಿದ್ದಾರೆ. ನೌಕರಿ ಕಾಯಂ ಮಾಡಬೇಕು ಹಾಗೂ ಕಾರ್ಮಿಕರ ನೇಮಕಾತಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಅಂತ ಆರೋಪ ಮಾಡಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗಿದ್ರು. ಆದರೆ 3673 ಜನರನ್ನ ತಾತ್ಕಾಲಿಕ ಅಕ್ರಮ ಪಟ್ಟಿಯನ್ನ 2 ದಿನಗಳಲ್ಲಿ ತಿದ್ದುಪಡಿ ಮಾಡ್ತೇವೆ ಅಂತ ಭರವಸೆ ನೀಡಿದ ಮೇಲೆ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ಯಾರು ಇಲ್ಲೇ ಕೂತ್ಕೊಂತಾರು, ಯಾರು ಹೋಗಲ್ಲ, ಯಾರು ಬಿಡಲ್ಲ. ನಾನು ಆಫೀಸಲ್ಲೇನೆ ಈ ಕಾರ್ಪೀಸ್ ಆಪಿಲ್ಲನ ಸಾಯಕ್ಕೆ ರೆಡಿಯಾಗ ಇದೆ. ನಾವ್ ಇಲ್ಲೇ ಕೂತ್ಕೊಂತೀವಿ. ಎತ್ತಿಲ್ಲ ಸರ್, ನಮ್ಮ ಏರಿಯಾನ ಯಾರು ಎತ್ತಿಲ್ಲ. ತುಂಬಾ ಜನ ಮಾಡ್ತಾ ಇದ್ವಿ, ತುಂಬಾ ಜನ ಮಾಡಿಲ್ಲ. ಅವ್ರ ಇನ್ಸ್ಪೆಕ್ಟರ್ ಅವ್ರ ADB ಎಲ್ಲರೂ ಭಯ ಬಿಡ್ತಾ ಇದೆ. ಅದಕ್ಕೆ ಈ ಬಾರಿ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಶಾಸಕ ತನ್ವೀರ್ ಸೇಠ್ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಇಬ್ಬರು ಅಭಿಮಾನಿಗಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಶಾಸಕ ತನ್ವೀರ್ ಸೇಠ್ ನಿವಾಸದ ಎದುರು ರಸೂಲ್ ಎಂಬಾತ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಮುಂದಾಗಿದ್ದ. ತಕ್ಷಣ ನೀರು ಸುರಿದು ಅನಾಹುತ ತಪ್ಪಿಸಿದ್ದಾರೆ. ಅಲ್ಲಿದ್ದ ಜನ ಮತ್ತೊಬ್ಬ ಅಂಗವಿಕಲ ಅಭಿಮಾನಿ ತನ್ವೀರ್ ಸೇಠ್ ಭೇಟಿ ಮಾಡಿ ಹೂವಿನ ಹಾರ ಹಾಕಿ ಎಲೆಕ್ಷನ್ಗೆ ಸ್ಪರ್ಧಿಸುವಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕ ಭ್ರಷ್ಟಾಚಾರದ ಕೂಪ ಆಗಿದೆ. ರಾಜ್ಯ ಬಿಜೆಪಿ ಸರ್ಕಾರ ಜನರಿಗೆ ಹೇಗೆ ಮೋಸ ಮಾಡಿದೆ ಅನ್ನೋದು ಜನರಿಗೆ ಗೊತ್ತಿದೆ. ಜನರು ದಡ್ಡರಲ್ಲ. ಈ ಬಾರಿ ಜನರು ತಕ್ಕ ಉತ್ತರ ಕೊಡ್ತಾರೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿಗೆ ಲಿಂಗಾಯತ ಮತ ತಪ್ತಾ ಇದೆ ಅಂತ ನಾನು ಜಾತಿ ಮೇಲೆ ಹೇಳೋಲ್ಲ. ಕರ್ನಾಟಕ ಬಿಜೆಪಿ ಮುಕ್ತ ಆಗೋ ಕಾಲ ಬರ್ತಾ ಇದೆ ಅಂತ ಹೇಳಿದರು. ಈಗ ಅದನ್ನೆಲ್ಲ ಬಿಚ್ಚಿ ನಾನು ಹೇಳಕ್ ಹೋಗುತ್ತೆ. ಲಿಂಗಾಯತರ ಮತ ಕೈ ತಪ್ತಾ ಇದೆಯೋ ಇಲ್ಲೋ ಅಂತ ನಾನು ಜಾತಿ ಮೇಲೆ ನಾನು ಮಾತಾಡೋದಿಲ್ಲ. ಜನರಿಗೆ ಯಾರು ದಡ್ರಲ್ಲ, ಯಾವ ಮತದಾರನು ದಡ್ನಲ್ಲ. ತಂದೆ ಆದಂತ ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ. ಬಿಜೆಪಿ ಯಾವ ರೀತಿ ಉಪಯೋಗಿಸ್ಕೊಂಡು ಬಿಸಾಕ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ.
ನಾನು ಈಗ ಅದನ್ನೆಲ್ಲ ಬಿಚ್ಚಿ ನಾನು ಹೇಳಕ್ ಹೋಗುದಿಲ್ಲ. ಬಿಜೆಪಿ ಮುಕ್ತ ಕರ್ನಾಟಕ ರಾಜ್ಯ ಆಗುವಂತ. ಇನ್ನು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ವಿಧಾನಸೌಧದಿಂದ ರಾಜಭವನಕ್ಕೆ ಹೋಗುವಾಗ ಕಣ್ಣೀರಿಟ್ರು. ಅವರು ಯಾಕೆ ಕಣ್ಣೀರು ಹಾಕಿದ್ರು ಅನ್ನೋದನ್ನ ಬಿಜೆಪಿ ನಾಯಕರು ಹೇಳಬೇಕು ಅಂತ ಹೇಳಿದ್ದಾರೆ. ಮೋದಿ ಸಾಹೇಬರು ಹೇಳಬೇಕು. ಯಡಿಯೂರಪ್ಪನವ್ರಿಗೆ ಕೊಟ್ಟಂತ ನೋವು, ಅವರ ಕಣ್ಣೀರು, ವಿಧಾನಸೌಧದಿಂದ ಗವರ್ನರ್ ಮನೆಗೆ ಹೋಗ್ಬೇಕಾದ್ರೆ ಕಣ್ಣೀರಿಟ್ರಲ್ಲ, ಅವರ ಕುಟುಂಬದವ್ರಿಗೆ, ಆ ಸುತ್ತಮುತ್ತಲಿರೋ ಸ್ನೇಹಿತರಿಗೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದೆಯಲ್ಲ, ಇಡೀ ಅದೆಲ್ಲ ಏನದು? ರಾಜ್ಯದ ಜನತೆಗೆ, ರಾಷ್ಟ್ರದ ಜನತೆಗೆ ಇದು ಏನು ಹಿನ್ನೆಲೆ? ಯಾಕೆ ಹಿಂಗಾಯ್ತು? ಎಷ್ಟು ಬಾರಿ ಅವ್ರನ್ನ ಮೇಲ್ಗಡೆ ಅಧಿಕಾರಿಗಳು ಕರ್ಸ್ಕೊಂಡಿದ್ರು, ಏಜೆನ್ಸಿಗಳು ಕರ್ಸ್ಕೊಂಡಿದ್ರು, ಏನೇನಾಯ್ತು? ಇದೆಲ್ಲ ಜನರ ಮುಂದೆ ಇಡಬೇಕು. ಯಾಕೆ ಕಣ್ಣಲ್ಲಿ ನೀರು ಹಾಕಿದ್ರು? ಅವರು ಒಬ್ಬ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕಾದಂತ ಅವರ ನಾಯಕತ್ವದಲ್ಲಿ ನಡೆದಂತ ಚುನಾವಣೆಯಲ್ಲಿ 304 ಸೀಟು ಪಡ್ಕೊಂಡು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ತಿರ್ಗಿ ಅವ್ರನ್ನ ಇಳಿಸೋ ಅಂತ ಪ್ರಮೇಯ ಏನು ಅನ್ನೋದನ್ನ ಫಸ್ಟ್ ರಾಜ್ಯದ ಜನತೆಗೆ ತಿಳಿಸಬೇಕು. ಈ ನಡುವೆ ಬಿಎಸ್ವೈ ಕಣ್ಣೀರ್ ಹಾಕಿದ್ರು ಅನ್ನೋ ಡಿಕೆಶಿ ಹೇಳಿಕೆಗೆ ಸಚಿವ ಸೋಮಶೇಖರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಕೆಶಿಗೆ ನಮ್ಮ ಪಕ್ಷದ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಅಲ್ಲದೆ ನಾನು ಬಿಜೆಪಿಯಲ್ಲಿ ಇದ್ದೇನೆ, ಬಿಜೆಪಿಯಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಭಾವನಾತ್ಮಕ ವರ್ಷ ಇತಿಹಾಸ ಇರ್ತಕ್ಕಂಥವ್ರು, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸ್ತಕ್ಕಂಥವ್ರು. ಡಿ ಕೆ ಶಿವಕುಮಾರ್ ಏನಾರ ಪಕ್ಷ ಕಟ್ಟಿ ಬೆಳೆಸೋರೇನಪ್ಪ? ಯಡಿಯೂರಪ್ಪನವ್ರು ಕಂಪೇರ್ ಯಾಕೆ ಮಾಡ್ತೀರಿ? ಯಡಿಯೂರಪ್ಪನವರು ಭಾವನಾತ್ಮಕವಾಗಿ ಯಡಿಯೂರಪ್ಪನವರಿಗೆ ಸನ್ಮಾನ ಮಾಡಿದ್ರು. ಅದು ರಾಜೀನಾಮೆ ಕೊಡುವಾಗ ನೋಡ್ರಿ, ಒಬ್ಬ ಬೆಳಗಾವಿ ಜಿಲ್ಲೆಯ ಕಾಗವಾಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಅಪರಾಜ ಮೇಲೆ ದುಷ್ಕರ್ಮಿಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಪ್ರಶಾಂತ್ನನ್ನ ದುಷ್ಕರ್ಮಿಗಳು ಅಡ್ಡಗಟ್ಟಿ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ. ಗಾಯಾಳು ಪ್ರಶಾಂತ್ಗೆ ಕಾಗವಾಡ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅದೃಷ್ಟವಶಾತ್ ಪ್ರಶಾಂತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕುರಿತು ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಚುನಾವಣೆ ಹತ್ತಿರವಾಗ್ತಿದ್ದಂತೆ ಜನಜನ ಕಾಂಚಾಣ ಸದ್ದು ಮಾಡ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಹನೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಜನರಿಗೆ ಹಣದ ಆಮಿಷ ತೋರಿಸಿ ಮತದಾರರನ್ನ ಸೆಳೆಯಲು ಯತ್ನಿಸುತ್ತಿದ್ದಾರೆ ಅನ್ನುವ ಆರೋಪ ಕೇಳಿಬರ್ತಾ ಇದೆ. ಇದಕ್ಕೆ ಪುಷ್ಟಿ ಎನ್ನುವಂತೆ ಕೌದಳ್ಳಿ ಗ್ರಾಮಸ್ಥರು ಹಣದ ಆಮಿಷ ಒಡ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. ನೀವು ಜೆಡಿಎಸ್ ಅಭ್ಯರ್ಥಿ ಮಂಜುನಾಥ್ ಅವರಿಗೆ ಮತ ಹಾಕಿ ಈ ಬಾರಿ ಅವರನ್ನ ಗೆಲ್ಲಿಸಿ, ಸದ್ಯ ನಿಮಗೆ 50,000 ರೂಪಾಯಿ ಹಣ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹಣ ನೀಡ್ತೇವೆ ಅಂತ ಕೌದಳ್ಳಿ ಗ್ರಾಮಸ್ಥರಿಗೆ ಆಮಿಷ ಒಡ್ಡಿರುವ ವಿಡಿಯೋ ವೈರಲ್ ಆಗಿದೆ. ನೋಡ್ದ್ಯಾ ಆಯ್ತಾ, ಇಲ್ಲಿ ನಮ್ ಲೀಡರ್ ಅವ್ರೆ ಅವ್ರ ಕೈಲಿ ಕೊಡ್ತಾ ಇತ್ತು, ಇಲ್ಲ ಅಂದ್ರೆ ಇವ್ರನ್ನ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಬಿಜೆಪಿ ವಿರುದ್ಧ ಪೋಸ್ಟರ್ ಅಭಿಯಾನ ಮುಂದುವರೆದಿದೆ. ಸಿಎಂ ಹಾಗೂ ಕಾರ್ಮಿಕ ಸಚಿವರ ವಿರುದ್ಧ ಪೋಸ್ಟರ್ ವಾರ್ ಜೋರಾಗಿದೆ. ಶಿರ್ಸಿ ತಾಲೂಕಿನ ಬನವಾಸಿಯ ರಸ್ತೆ ಉದ್ದಕ್ಕೂ ಪೇಸಿಎಂ ಪೋಸ್ಟರ್ ಅಳವಡಿಕೆ ಮಾಡಲಾಗಿದೆ. ರಸ್ತೆ ಬದಿಯಲ್ಲಿನ ಮರ ಹಾಗೂ ಕಟ್ಟಡಗಳಿಗೆ ಪೋಸ್ಟರ್ ಅನ್ನು ಅಂಟಿಸಲಾಗಿದೆ. ಡೀಲ್ ನಿಮ್ದು, ಕಮಿಷನ್ ನಮ್ದು ಅಂತ ಬರೆದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಫೋಟೋವನ್ನ ಅಂಟಿಸಲಾಗಿದೆ. ಈ ನಡುವೆ ಸಿದ್ದಾಪುರದಲ್ಲಿ ಸಿಎಂ ಬೊಮ್ಮಾಯಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಸಿಎಂ, ಇಡೀ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಆದ್ಯತೆ ಅಂತ ಹೇಳಿದ್ರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಹೊಗಳಿದ್ರು. ಜನ ಕಲ್ಯಾಣ ಮಾಡೋದಕ್ಕೆ ಸ್ಥಾನ ಅಡ್ಡಿ ಬರೋದಿಲ್ಲ. ಕೆಲವರೆಲ್ಲ ಸ್ಪೀಕರ್ ಒಂದು ಚರ್ಚೆ ನಡೀತಾ ಇತ್ತು, ಮೊನ್ನೆನೂ ನಡೀತು. ಸ್ಪೀಕರ್ ವಿರುದ್ಧ ಯಾರು ಕಂಟೆಸ್ಟ್ ಮಾಡಬಾರ್ದು, ಯಾಕೆ ಅವರು ಮೇಲಿರ್ತಾರ, ಏನು ಇದು ಮಾಡಕ್ಕಾಗಲ್ಲ. ಬರೀ ಸ್ಪೀಕರ್ ಆಗಿ ಇಷ್ಟ ಅಭಿವೃದ್ಧಿ ಕೆಲಸ ಮಾಡ್ಯಾರ. ಯಾರು ಬೇಕಾದವ್ರು ನಿಂತ್ಕೊಳ್ಳಿ, ವಿಶ್ವೇಶ್ವರ ಹೆಗಡೆ ಅವರೇ 100% ಕಳೆದ ಬಾರಿಗಿಂತ ಅಧಿಕ ಮತಗಳಿಂದ ಅವ್ರು ಆರಿಸಿ ಮಾಡ್ತಾರೆ. ಯಾರು ಬೇಕಾದವ್ರು ನಿಂತ್ಕೊಳ್ಳಿ, ಯಾಕಂದ್ರೆ ಅಷ್ಟು ಕೆಲಸವನ್ನ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್ ಭಾವಚಿತ್ರಕ್ಕೆ ಸಗಣಿ ಎರಚಿ ಅವಹೇಳನ ಮಾಡಲಾಗಿದೆ. ಅಲ್ಲದೆ ಲಿಂಗಣಾಪುರ ರಸ್ತೆ ಬದಿಯಲ್ಲಿ ಹಾಕಿರುವ ಪೋಸ್ಟರ್ನಲ್ಲಿ ಎನ್ ಮಹೇಶ್ ಭಾವಚಿತ್ರದ ಮೇಲೆ 40% ಕಮಿಷನ್ ಅಂತ ಬರೆದು ಅವಹೇಳನ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲಿ ರಾಷ್ಟ್ರೀಯ ನಾಯಕರೇ ಇಲ್ಲ, ಇದ್ದವರು ಬಂದ್ರೆ ಚುನಾವಣೆಯಲ್ಲಿ ಸೋಲ್ತಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಲೇವಡಿ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಹಾಗೂ ಪ್ರಿಯಾಂಕಾ ಗಾಂಧಿ ಪ್ರಚಾರ ಮಾಡಿದ ಕಡೆಯಲ್ಲೆಲ್ಲ ಕಾಂಗ್ರೆಸ್ ಸೋತಿದೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಾತ್ರ ಪ್ರಚಾರಕ್ಕೆ ಹೋಗ್ತಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಕಿಡಿಕಾರಿದರು. ಅಮಿತ್ ಶಾ ಅಂತ ಬಂದ್ರೆ ನೀವು ನೋಡ್ತಾ ಇದ್ದೀರಿ, ಲಕ್ಷ ಲಕ್ಷ ಜನ ಸೇರ್ತಾರೆ. ಈ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಬಂದ್ರೆ ಬಂದ ಜನ ಓಡೋಗ್ತಾರೆ. ಎಲ್ಲೆಲ್ಲಿ ಚುನಾವಣೆಯಲ್ಲಿ ಪ್ರಚಾರ ಅವರು ಮಾಡಿದಾರೋ
ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಗಾಂಧಿ ಕುಟುಂಬದವರು ಎಲ್ಲ ಕಡೆ ಸೋಲ್ಕೊಂಡಿದ್ದಾರೆ. ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಈ ಕುರಿತು ಮಾತನಾಡಿರುವ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ಟಿಕೆಟ್ ಕೇಳುವ ಹಕ್ಕು ಭವಾನಿ ಸ್ವರೂಪ್ಗೂ ಇದೆ, ಯಾರಿಗೆ ಕೊಡಬೇಕು ಅನ್ನೋದನ್ನ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ಸ್ವರೂಪಿಗೂ ಕೇಳೋ ಹಕ್ಕಿದೆ, ಪ್ರತಿಯೊಬ್ಬರು ಜನತಾದಳದ ಕಾರ್ಯಕರ್ತರಿಗೆ ಟಿಕೆಟ್ ಕೇಳೋ ಹಕ್ಕಿದೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ನೇತೃತ್ವದಲ್ಲಿ ಮೈಸೂರು ವಿಭಾಗದ ಪ್ರಭಾರಿಗಳ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ರಾಜ್ಯ ಚುನಾವಣಾ ಸಹ ಉಸ್ತುವಾರಿ ಅಣ್ಣಾಮಲೈ, ಸುರಾನಾ, ಪ್ರತಾಪ್ ಸಿಂಹ, ಮೈಸೂರು ಜಿಲ್ಲಾಧ್ಯಕ್ಷ ಪ್ರಭಾರಿಗಳು ಭಾಗಿಯಾಗಿದ್ರು. ನಾಳೆ ಚಾಮರಾಜನಗರದಲ್ಲಿ ಬಿಜೆಪಿ ರಥಯಾತ್ರೆಗೆ ಚಾಲನೆ ನೀಡಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬರಲಿದ್ದಾರೆ. ಜೊತೆಗೆ ಮಾರ್ಚ್ 11ಕ್ಕೆ ಪ್ರಧಾನಿ ಮೋದಿ ಬೆಂಗಳೂರು ಮೈಸೂರು ಹೆದ್ದಾರಿ ಉದ್ಘಾಟನೆ ಮಾಡಲಿದ್ದಾರೆ. ಎರಡೂ ಕಾರ್ಯಕ್ರಮದ ರೂಪರೇಷೆ ಸಿದ್ಧಪಡಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಚಿಕ್ಕಮಗಳೂರಿನ ಜೆಡಿಎಸ್ ಪಂಚರತ್ನ ಯಾತ್ರೆ ನಡೆದಿದೆ. ದೇವನೂರು ಗ್ರಾಮಕ್ಕೆ ಜೆಡಿಎಸ್ ಪಂಚರತ್ನ ಯಾತ್ರೆ ಬರ್ತಿದ್ದಂತೆ ನೂರಾರು ಮಹಿಳೆಯರು ಪೂರ್ಣ ಕುಂಭಮೇಳದೊಂದಿಗೆ ಎಚ್ಡಿಕೆಗೆ ಸ್ವಾಗತ ಕೋರಿದ್ರು. ಬಂಜಾರ ಸಮುದಾಯದ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಭವ್ಯ ಸ್ವಾಗತ ನೀಡಿದರು. ದಳಪತಿಗಳ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸದೆ ಜೆಡಿಎಸ್ ಒಳ ಜಗಳದ ಲಾಭ ನಡೆಯಲು ಹಾಸನ ಜಿಲ್ಲೆಗೆ ಕಾಂಗ್ರೆಸ್ ನಾಯಕರು ಕಾಲಿಟ್ಟಿದ್ದಾರೆ. ಆಲೂರು, ಸಕಲೇಶಪುರ, ಹೊಳೆನರಸೀಪುರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಉಳಿದ ಕ್ಷೇತ್ರಗಳಲ್ಲಿ ನಡೆಯುವ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಯಶಸ್ಸು ಕಂಡಿರುವ ಸಂಭ್ರಮದಲ್ಲಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದಿನಿಂದ 10 ದಿನಗಳ ಕಾಲ ಇಂಗ್ಲೆಂಡ್ ಪ್ರವಾಸ ಕೈಗೊಂಡಿದ್ದಾರೆ. ಇಂದಿನಿಂದ ಮಾರ್ಚ್ 4ರವರೆಗೆ ಇಂಗ್ಲೆಂಡ್ಗೆ ತೆರಳಲಿದ್ದು ಕೇಂಬ್ರಿಡ್ಜ್ ಬಳಿಕ ಲಂಡನ್ನಲ್ಲೂ ಕೆಲ ದಿನ ಇರಲಿದ್ದಾರೆ. ಈ ವೇಳೆ ಕೇಂಬ್ರಿಡ್ಜ್ನಲ್ಲಿ ಉಪನ್ಯಾಸ ಕಾರ್ಯಕ್ರಮ ನೀಡಲಿದ್ದಾರೆ. ಅದಾದ ಬಳಿಕ ವಿವಿಯ ಆವರಣದಲ್ಲಿ ಸರಣಿ ಸಂವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ ಎಡವಟ್ಟಿನಿಂದಾಗಿ ವಾಹನ ಸವಾರರು ಪರದಾಡುತ್ತಿದ್ದಾರೆ. ನಡು ರಸ್ತೆಯಲ್ಲಿ ಅಧಿಕಾರಿಗಳು ಬೋರ್ವೆಲ್ ಕೊರೆದಿದ್ದಾರೆ. ಬನಶಂಕರಿಯ ದೀಪಾಂಜಲಿ ವಾರ್ಡ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಪಾಲಿಕೆ ಅಧಿಕಾರಿಗಳು ನಡು ರಸ್ತೆಯಲ್ಲಿ ಬೋರ್ವೆಲ್ ಅಗೆದಿದ್ದಾರೆ. ಇದರ ಪಕ್ಕದಲ್ಲೇ ಕುಡಿಯೋ ನೀರಿನ ಹಳೆಯ ಘಟಕ ಇದೆ. ನೀರಿನ ಘಟಕ ಇದ್ರೂ ಬೋರ್ವೆಲ್ ಯಾಕೆ, ಅದು ನಡು ರಸ್ತೆಯಲ್ಲೇ ಬೋರ್ವೆಲ್ ಕೊರೆದಿದ್ದು ಯಾಕೆ ಅಂತ ಪಾಲಿಕೆಯ ಅವೈಜ್ಞಾನಿಕ ಕೆಲಸಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಾಂ ಗ್ರಾಮದಲ್ಲಿ ಇದ್ದಕ್ಕಿದ್ದಂತೆ ಮನೆಯೊಳಗಿನ ಕೊಠಡಿ ಜಾಗ ಕುಸಿದು ಬಿದ್ದಿದೆ. ಪವಾಡ ರೀತಿಯಲ್ಲಿ ಮಲಗಿದ್ದ ತಾತ, ಮೊಮ್ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೊಡ್ಡ ಬೆಸ್ತಗೇರಿಯ ನಾರಾಯಣಪ್ಪನವರಿಗೆ ಸೇರಿದ ಮನೆಯ ಕೊಠಡಿ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದ ವಸ್ತುಗಳು ಹಾನಿಯಾಗಿವೆ. ಪ್ರಧಾನಿ ಮೋದಿ ಕನಸಿನ ಯೋಜನೆಯಾದ ಅಮೃತ್ ಸಿಟಿ ಯೋಜನೆಯಲ್ಲಿ ಕೋಟಿ ಅವ್ಯವಹಾರ ನಡೆದಿರುವ ಆರೋಪ ಕೇಳಿಬರ್ತಾ ಇದೆ. ಯಾಕಂದ್ರೆ ಕಳಪೆ ಕಾಮಗಾರಿ ಬಗ್ಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರಸಭೆಯ ಅಧಿಕಾರಿಗಳ ಸಂಭಾಷಣೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಗಂಗಾವತಿ ಸಿಟಿ ಅಭಿವೃದ್ಧಿಗೆ 106 ಕೋಟಿ ಅನುದಾನ ಬಂದಿದೆ. ಅನುದಾನ ಬಳಸಿಕೊಂಡು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋ ಆಡಿಯೋ ವೈರಲ್ ಆಗಿದೆ. ಆಡಿಯೋ ಬಗ್ಗೆ ತನಿಖೆ ನಡೆಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸ್ಟೈಫಂಡ್ ಹೆಚ್ಚಿಸುವಂತೆ ಆಗ್ರಹಿಸಿ ಗದಗ್ನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು. ಗದಗ ಹೊರವಲಯದಲ್ಲಿರುವ ಕಾಲೇಜ್ ಎದುರು ನೂರಾರು ವಿದ್ಯಾರ್ಥಿಗಳು ಜಮಾಯಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಸ್ಟೈಫಂಡ್ ಅನ್ನು 30,000ಕ್ಕೆ ಹೆಚ್ಚಳ ಮಾಡಬೇಕು ಅಂತ ಒತ್ತಾಯಿಸಿದರು. ಬೆಂಗಳೂರಲ್ಲಿ ಮೊಬೈಲ್ ಸುಲಿಗೆಕೋರರ ಅಟ್ಟಹಾಸ ಮಿತಿ ಮೀರಿದೆ. ಮೊಬೈಲ್ ರಾಬರಿಗೆ ಬಂದು 8 ಜನರಿಗೆ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದಿದ್ದಾರೆ. ಹೆಣ್ಣೂರು ಬಂಡೆ ರಸ್ತೆಯಲ್ಲಿ ಫೆಬ್ರವರಿ 26ರಂದು ಈ ಘಟನೆ ನಡೆದಿದ್ದು, ರಸ್ತೆಯಲ್ಲಿ ಹೋಗ್ತಾ ಇದ್ದ ಮಳೆಯಪ್ಪ ಅನ್ನುವರ ಮೇಲೆ 4 ಸುಲಿಗೆಕೋರರು ಮೊಬೈಲ್ ಕೊಡುವಂತೆ ಹಲ್ಲೆ ಮಾಡಿದ್ದಾರೆ. ಅಂಗಡಿಯೊಂದರಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟವಾದ ಹಿನ್ನೆಲೆ ಅಂಗಡಿ ಮಾಲೀಕ ಗಾಯಗೊಂಡ ಘಟನೆ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ನಡೆದಿದೆ. ಕನಕಪುರ ರಸ್ತೆಯಲ್ಲಿರುವ ಹರಿ ಓಂ ಅಪ್ಲಯನ್ಸಸ್ನಲ್ಲಿ ಈ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದ ರೈತ ಕಣ್ಣೀರು ಹಾಕ್ತಿದ್ದಾನೆ. ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದ ರೈತ ಮಾಣಿಕ್ರಾವ್ ಮಾಲಿಪಾಟೀಲ್ 4 ಎಕರೆ ಭೂಮಿಯಲ್ಲಿ ಈರುಳ್ಳಿ ಬೆಳೆದಿದ್ದ. ಆದರೆ ಈರುಳ್ಳಿಗೆ ವೈಜ್ಞಾನಿಕ ಬೆಲೆ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ಬೆಂಗಳೂರಲ್ಲಿ ರೈತ 18 ಟನ್ ಈರುಳ್ಳಿ ಮಾರಾಟ ಮಾಡಿದ್ದಾನೆ. 4 ರೂಪಾಯಿಯಿಂದ 8 ರೂಪಾಯಿವರೆಗೆ ಕೆಜಿಯಂತೆ ಈರುಳ್ಳಿ ಮಾರಾಟ ಮಾಡಿದ್ದಾನೆ. ಈರುಳ್ಳಿ ಮಾರಾಟ ಮಾಡಿದ ಬಿಲ್ ತೋರಿಸಿ ರೈತ ಕಣ್ಣೀರು ಹಾಕಿದರು. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ವಿಭಿನ್ನ ಮದುವೆ ನಡೆದಿದೆ. 70ರ ಹರೆಯದಲ್ಲಿ ವೃದ್ಧ ಜೋಡಿ ದಾಂಪತ್ಯ ಜೀವನ ಕಾಲಿಟ್ಟಿದ್ದಾರೆ. 70 ವರ್ಷದ ವಧು ಅನಸೂಯ ಶಿಂದೆ ಹಾಗೂ 75 ವರ್ಷದ ಬಾಬುರಾವ್ ಪಾಟೀಲ್ ಮದುವೆಯಾಗಿದ್ದಾರೆ. ಲಕ್ಷ್ಮೀಪತೆ ಮಂಗಲಂ ಶುಭಂ
ಕ್ಯಾವೆನ್ ಕೇರ್ ಮತ್ತು ಎಬಿಲಿಟಿ ಫೌಂಡೇಶನ್ ಒಟ್ಟಾಗಿ 21ನೇ ಆವೃತ್ತಿಯ ಎಬಿಲಿಟಿ ಅವಾರ್ಡ್ಸ್ ಕಾರ್ಯಕ್ರಮ ಆಯೋಜಿಸಿತ್ತು. ತಮಿಳುನಾಡಿನ ಆಯಿಕುಡಿಯ ವಿಶೇಷ ಚೇತನ ಎಸ್ ಶಂಕರ್ ರಾಮನ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ವಿಕಲತೆಯನ್ನು ಮೀರಿ ಸಾಧನೆ ಮಾಡಿದ 5 ಸಾಧಕರನ್ನ ಗೌರವಿಸಲಾಯಿತು. ಈಗ ಫಿನಾಲೆಕ್ಸ್ ಪೈಪ್ಸ್ ಅರ್ಪಿಸುವಂತಹ ವೆದರ್ ರಿಪೋರ್ಟ್ ನೋಡೋಣ.